ಪ್ರಿಯ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬ್ಲ್ಯಾಕ್ ಸ್ಟಾರ್ ಕನ್ನಡ. ನಾನು ಲಿಖಿತ್. ಒಂದು ಕಡೆ ಇಸ್ರೇಲ್ ಅಮೆರಿಕ ರಾಷ್ಟ್ರಗಳು ಜಂಟಿಯಾಗಿ ಇರಾನ್ ವಿರುದ್ಧ ಘೋಷಿಸಿರುವ ಯುದ್ಧ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಇನ್ನು ಕೆಲವೇ ದಿನಗಳಲ್ಲಿ ಇರಾನ್ ನಾಶವಾಗಲಿದೆ ಅಂತ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ದಾಳಿ ಮುಂದುವರಿಸಿದರೆ ಅಮೆರಿಕ ಇನ್ನಷ್ಟು ಅಪಾಯವನ್ನ ಎದುರಿಸಬೇಕಾಗುತ್ತದೆ ಅಂತ ಇರಾನ್ ಹೇಳ್ತಾ ಇದೆ. ಈ ಬೆಳವಣಿಗೆಗಳನ್ನು ಗಮನಿಸಿರುವ ಜಾಗತಿಕ ರಾಜಕೀಯ ತಜ್ಞರು ಈ ಯುದ್ಧ ಭೀಕರ ಸ್ವರೂಪವನ್ನು ಪಡೆದುಕೊಳ್ಳಲಿದೆ, ಇನ್ನಷ್ಟು ಅಮಾಯಕರು ಸಾವನ್ನಪ್ಪುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಆತಂಕವನ್ನು ಹೊರಹಾಕಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ಹಾಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಇಸ್ರೇಲ್ ಇರಾನ್ನ ರೈಲ್ವೆ ನೆಟ್ವರ್ಕ್ಗಳ ಮೇಲೆ ದಾಳಿ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಅಮೆರಿಕದ ಹುಚ್ಚುದರೆ ಡೊನಾಲ್ಡ್ ಟ್ರಂಪ್ ಹಾರ್ಮೋಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ತೆರೆದಿದ್ರೆ ಇರಾನ್ ಮೇಲೆ ನಾವು ಭೀಕರವಾದ ದಾಳಿಯನ್ನ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಒಂದು ವೇಳೆ ಇದು ಹೀಗೆ ಮುಂದುವರೆದರೆ ಮುಂದಿನ ಕೆಲವೇ ದಿನಗಳಲ್ಲಿ ಮಧ್ಯಪ್ರಾಚ್ಯ ಅಕ್ಷರಶಃ ಸ್ಮಶಾನವಾಗೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನವಿಲ್ಲ. ಇನ್ನು ಈ ಯುದ್ಧದ ಕಾರಣದಿಂದ ಹಾರ್ಮೋಜ್ ಜಲಸಂಧಿಯ ಮೂಲಕ ಹಾದು ಹೋಗಬೇಕಾಗಿದ್ದ ತೈಲ ಸಾಮಗ್ರಿಗಳಿಗೆ ಕೂಡ ಇರಾನ್ ಅಡ್ಡಿಯುಂಟು ಮಾಡ್ತಾ ಇರೋದ್ರಿಂದ ಈ ಯುದ್ಧದ ಬಿಸಿ ಜಗತ್ತಿಗೆ ತೀವ್ರ ಸ್ವರೂಪದಲ್ಲಿ ತಟ್ತಾ ಇದೆ. ಅದರಲ್ಲೂ ಈ ಸಮಸ್ಯೆ ಭಾರತದಲ್ಲಿ ತೀವ್ರ ಸ್ವರೂಪದಲ್ಲಿ ತಟ್ಟಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಕೇಂದ್ರ ಸರ್ಕಾರದ ಸಮರ್ಥಕರು ಈ ಯುದ್ಧದಿಂದ ದೇಶದ ಮೇಲೆ ಏನೂ ಸಮಸ್ಯೆ ಆಗಿಲ್ಲ, ಗ್ಯಾಸ್ಗಳು ಎಂದಿನಂತೆ ನಮಗೆ ಸಿಗ್ತಾ ಇದೆ, ಯಾವುದೇ ವಸ್ತುಗಳ ಬೆಲೆ ಏರಿಕೆ ಆಗೋದಕ್ಕೆ ಪ್ರಧಾನಿ ಮೋದಿಯವರು ಬಿಡುವುದಿಲ್ಲ ಎಂಬಂತಹ ಕಟ್ಟುಕತೆಗಳನ್ನು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವದ ಸ್ಥಿತಿ ಹಾಗಿಲ್ಲ. ಕಳೆದ ತಿಂಗಳ 23ರಂದು ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡುವಾಗ ಈ ಯುದ್ಧದಿಂದಾಗಿ ಜಾಗತಿಕವಾಗಿ ಕಷ್ಟಕರ ಪರಿಸ್ಥಿತಿ ಬಹಳ ಹೆಚ್ಚಾಗುವ ಸಾಧ್ಯತೆ ಇದೆ, ಆದ್ದರಿಂದ ನಾವು ಕೊರೋನಾ ಸಮಯದಂತೆ ಸಿದ್ಧರಾಗಿರಬೇಕು ಮತ್ತು ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳಿಕೆಯನ್ನು ನೀಡಿದರು. ಹೀಗಿದ್ರೂ ಕೂಡ ಕೇಂದ್ರ ಬಿಜೆಪಿ ಸರ್ಕಾರದ ಬೆಂಬಲಿಗರು ಮಾತ್ರ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇರೋದು ದುರಾದೃಷ್ಟಕರ. ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರವಂತೂ ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ವರ್ತನೆ ಮಾಡ್ತಾ ಇದೆ. ರಾಜ್ಯಾದ್ಯಂತ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳ ತಾಪತ್ರೆ ಮತ್ತು ವಾಣಿಜ್ಯ ಗ್ಯಾಸ್ ತೊಂದರೆ ಹೆಚ್ಚಾಗಿದೆ. ಹೆಚ್ಚಿನವರ ಪ್ರಕಾರ ಕಮರ್ಷಿಯಲ್ ಸಿಲಿಂಡರ್ ಕಾಳಸಂತೆಯಲ್ಲಿ ಸುಮಾರು 4,000 ರೂಪಾಯಿಗೆ ಮಾರಾಟವಾಗ್ತಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನು LPG ಕೊರತೆಯಿಂದ ಆಟೋ ಚಾಲಕರು ಕೂಡ ತೀವ್ರ ಸ್ವರೂಪದ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಮಧ್ಯಪ್ರಾಚ್ಯದ ಬಿಕ್ಕಟ್ಟಿನಿಂದ ಬರೀ ಬೆಂಗಳೂರಿನಲ್ಲೇ ದಿನದಿಂದ ದಿನಕ್ಕೆ LPG ಕೊರತೆ ತೀವ್ರಗೊಳ್ತಾ ಇದೆ. ಬೆಂಗಳೂರಿನಲ್ಲಿ ಸುಮಾರು 50% ಗ್ಯಾಸ್ ಬಂಕ್ಗಳು ಬಾಗಿಲು ಹಾಕಿವೆ. ಗ್ಯಾಸನ್ನೇ ನಂಬಿಕೊಂಡು ಬದುಕು ದುಡ್ತಾ ಇದ್ದಂತಹ ಆಟೋ ಚಾಲಕರು ದುಡಿಮೆಯಿಲ್ಲದೆ ಕಂಗಾಲಾಗಿದ್ದಾರೆ. ಬಂಕ್ಗಳ ಎದುರು ಗಂಟೆಗಟ್ಟಲೆ ಕಾದು ನಿಂತರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಪರಿಣಾಮ ಹೆಚ್ಚಿನ LPG ಆಟೋಗಳು ರಸ್ತೆಗೆ ಇಳಿಯೋದಕ್ಕೆ ಕೂಡ ಹಿಂದೆ ಮುಂದೆ ನೋಡುವಂತಾಗಿದೆ. ಇನ್ನು ಕೆಲ ಗ್ಯಾಸ್ ಬಂಕ್ಗಳಲ್ಲಿ LPG ಪೂರೈಕೆಯಾದ 10-12 ತಾಸುಗಳಲ್ಲೇ ಖಾಲಿಯಾಗ್ತಾ ಇದೆ. ಹಿಂದೂಸ್ತಾನ್ ಪೆಟ್ರೋಲಿಯಂ ಮತ್ತು ಭಾರತ್ ಪೆಟ್ರೋಲಿಯಂ ಸ್ಟೇಷನ್ಗಳ ಬಳಿ ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಆಟೋಗಳು ಸುಮಾರು 2 ಕಿಲೋಮೀಟರ್ ದೂರದವರೆಗೆ ಸರತಿ ಸಾಲಿನಲ್ಲಿ ನಿಲ್ತಾ ಇವೆ. ಇನ್ನು ಕೆಲವೆಡೆ ಬೆಳಗಿನ ಜಾವವೇ ತಿರಳಿ ಗಂಟೆಗಟ್ಟಲೆ ಕಾದ್ರೂ ಕೂಡ ಕೆಲ ಆಟೋ ಚಾಲಕರು ಗ್ಯಾಸ್ ಸಿಕ್ಕದೆ ವಾಪಸ್ ಕೂಡ ಬರ್ತಾ ಇದ್ದಾರೆ. ಇನ್ನು ಹಲವರು ಬೇಸರವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಜೀವನ ಹೇಗೆ ನಡೆಸೋದು ಅಂತ ಗೊತ್ತಾಗ್ತಿಲ್ಲ ಎಂಬಂತ ಮಾತನ್ನ ಸಾಕಷ್ಟು ಮಂದಿ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ಗಳ ಮಾರಾಟವನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಯುದ್ಧ ಹೀಗೆ ಮುಂದುವರೆದ್ರೆ ಮುಂದಿನ ಕೆಲ ತಿಂಗಳುಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳ ಲಭ್ಯತೆ ಕೂಡ ಸಮಸ್ಯೆ ಉಂಟಾಗಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಸಿಲಿಂಡರ್ ಸಮಸ್ಯೆ ಉದ್ಭವಿಸಲಿದೆ ಎಂಬುದನ್ನು ನೆಪವಾಗಿಸಿಕೊಂಡಿರುವಂತಹ ಕೆಲ ವರ್ತಕರು ನಿಧಾನವಾಗಿ ಆಹಾರ ಸೇರಿದ ಹಾಗೆ ಇನ್ನಿತರ ಸಣ್ಣ ಪುಟ್ಟ ವಸ್ತುಗಳ ಮೇಲಿನ ಬೆಲೆ ಏರಿಕೆ ಮಾಡೋದಕ್ಕೆ ಕೂಡ ಆರಂಭ ಮಾಡಿದ್ದಾರೆ. ಅದರಲ್ಲೂ ಕೆಲ ಹೋಟೆಲ್ಗಳಲ್ಲಿ ಈಗಾಗಲೇ ತಿಂಡಿ ಊಟದ ಬೆಲೆಗಳು ಏರಿಕೆ ಆಗಿವೆ. ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಬಹುದು ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ಉಲ್ಬಣಗೊಂಡಿರುವಂತಹ ಈ ಯುದ್ಧದ ಪರಿಸ್ಥಿತಿ ಕೇವಲ ಆ ಪ್ರದೇಶಕ್ಕೆ ಸೀಮಿತವಾಗದೆ ಜಾಗತಿಕ ಮಟ್ಟದಲ್ಲಿ ಗಂಭೀರ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಅದರ ನೇರ ಪರಿಣಾಮ ಭಾರತದಲ್ಲೂ ಕಾಣಿಸಿಕೊಂಡಿದ್ದು ಸಾಮಾನ್ಯ ಜನರ ಜೀವನದ ಮೇಲೆ ಒತ್ತಡ ಹೆಚ್ಚಿಸ್ತಾ ಇದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ಸರ್ಕಾರಗಳು ವಾಸ್ತವವನ್ನ ಅರಿತು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಜೊತೆಗೆ ಜನರು ಕೂಡ ಆತಂಕಕ್ಕೆ ಒಳಗಾಗದೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸಂಯಮ ಮತ್ತು ಸಹಕಾರದಿಂದ ಪರಿಸ್ಥಿತಿನ ಎದುರಿಸೋದು ಕೂಡ ಮುಖ್ಯ ಆಗಿದೆ. ಯುದ್ಧ ಯಾವತ್ತೂ ಪರಿಹಾರ ಅಲ್ಲ. ಶಾಂತಿ ಮತ್ತು ಮಾತುಕತೆಗಳ ಮೂಲಕವೇ ದೀರ್ಘಕಾಲದ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಸಾಧ್ಯ ಅನ್ನೋದನ್ನ ಜಗತ್ತು ಮತ್ತೊಮ್ಮೆ ಮನಗಣಬೇಕಾಗಿದೆ.
ನಿಮಗೆ ಈ ವಿಷಯದ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂತಹ ವಿಶ್ಲೇಷಣಾತ್ಮಕ ವಿಡಿಯೋವನ್ನ ನೋಡೋದಕ್ಕಾಗಿ ನಮ್ಮ ಬ್ಲ್ಯಾಕ್ ಸ್ಟಾರ್ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.